ವೀಕ್ಷಕರೇ, ನಾವಿವತ್ತು ರಾಮ ಟ್ರೇಡರ್ಸ್ನಲ್ಲಿದ್ದೀವಿ. ನಮ್ಮ ಜೊತೆ ಓನರ್ ಆದಂಥ ವಾಸು ಸರ್ ಇದ್ದಾರೆ. ಸರ್ ನಮಸ್ಕಾರ. ಸರ್ ಎಷ್ಟು ವರ್ಷ ಆಯಿತು ಶುರು ಆಗಿ ಅಂಗಡಿ? 50 ವರ್ಷ ಆಯಿತು, 50 ಇಯರ್ಸ್ ಆಯಿತು. ಹೌದಾ ಸರ್, ಏನೇನು ಸ್ಪೆಷಲ್ಲು ನಿಮ್ಮ ಅಂಗಡಿನಲ್ಲಿ? ತಿನ್ನೋ ಪದಾರ್ಥಗಳು, ಪ್ರಾವಿಷನ್ಸು, ಹಿಟ್ಟುಗಳು ಇವೆಲ್ಲ ತುಂಬ ಸ್ಪೆಷಲ್. ಅಂತಂದರೆ ಇಲ್ಲಿ ಕೆಲವೊಂದಷ್ಟು ಐಟಮ್ಸ್ ಇದೆ. ನಿಮ್ಮಲ್ಲಿ ಇಲ್ಲಿರುವಂಥ ಐಟಮ್ಸ್ನಲ್ಲಿ ಯಾವುದನ್ನ ಒಂದು ಸ್ಪೆಷಲ್ ಐಟಮ್ ಬಗ್ಗೆ ಮಾತಾಡೋದಾದರೆ? ಕೊಬ್ಬರಿ ಮಿಠಾಯಿ ಆಗಲಿ, ಅಂಟ್ನುಂಡೆ ಆಗಲಿ, ಬೇಸನ್ ಲಾಡು ಆಗಲಿ, ರವೆ ಉಂಡೆ ಆಗಲಿ, ಇದು ಅದು ಅಂತಲ್ಲ ಸರ್, ಪ್ರತಿಯೊಂದು ಸ್ಪೆಷಲ್ ಸರ್. ಮತ್ತು ಹೋಮ್ ಮೇಡ್ ಐಟಮ್ಸ್ ಎಲ್ಲ ಅಂತ ಹಾಕಿದ್ರಿ, ಗೀ ಕೂಡ ಹಾಕಿದ್ರಿ, ಬಟರ್ ಕೂಡ ಹಾಕಿದ್ರಿ, ಅದು ಸಿಗುತ್ತಾ? ಹೌದು ಸರ್, ಎಲ್ಲ ಹೋಮ್ ಮೇಡ್ಗಿನೇ, ಹೋಮ್ ಮೇಡ್ ಬಟರು. ಮತ್ತು ಇಲ್ಲಿ ಕೆಲವೊಂದಷ್ಟು ಐಟಮ್ಸು, ಈ ಐಟಮ್ಸ್ ಎಲ್ಲ ಅಂತಂದರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಈ ಒಂದು ಐಟಮ್ ಬಗ್ಗೆ. ಇದು ಪೂತ್ರೇಕಲು ಅಂತ ಆಂಧ್ರ ಕಡೆದು, ತುಂಬಾ ರುಚಿಯಾಗಿರುತ್ತೆ, ಭಾಳ ಚೆನ್ನಾಗಿ. ಅಂದರೆ ಆಂಧ್ರ ಕಡೆ ಸಿಗುವಂಥ ಎಲ್ಲ ಕಡೆ ಸಿಗುವಂಥ ತಿಂಡಿ ತಿನಿಸು ಸಿಗುತ್ತಾ? ಕೆಲವೊಂದು ಮಾತ್ರ. ಅಂದರೆ ಈಗ ನಿಮ್ಮ ಅಂಗಡಿ ಎಲ್ಲಿ ಬರುತ್ತೆ ಸರ್ ಕರೆಕ್ಟಾಗಿ ಲೊಕೇಶನ್? ಗಾಂಧಿ ಬಜಾರ್ ಸರ್ಕಲಲ್ಲೇ ಬರುತ್ತೆ. ಓಕೆ. ಸೊ ತುಪ್ಪದ ಬಗ್ಗೆ ಮಾತಾಡಬೇಕಾದ್ರೆ ನೀವು ತುಪ್ಪ ಅಂತ ತೋರಿಸಿ, ಯಾಕಂತಂದರೆ ನ್ಯಾಚುರಲ್ ಅಂತ ಹೇಳ್ತಾ ಇದ್ರಲ್ಲ. ಎಲ್ಲ ಇಲ್ಲೇ ಮಾಡೋದು ಸರ್, ತುಪ್ಪ ಎಲ್ಲ ಇಲ್ಲೇ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಎಲ್ಲ ಭಾಳನೇ ಚೆನ್ನಾಗಿರುತ್ತೆ ಸರ್. ಸೊ ಇದೆಲ್ಲ ಹೋಮ್ ಮೇಡಾ ಸರ್? ಎಲ್ಲ ಹೋಮ್ ಮೇಡ್ ಪ್ರಾಡಕ್ಟ್. ಹಾಂ, ಯಾಕಂತಂದರೆ ಡಿಫ್ರೆನ್ಸು ನೋಡ್ಬೋದಾಗಿದೆ ಈ ತುಪ್ಪಕ್ಕೂ ನಾರ್ಮಲ್ ಮಾರ್ಕೆಟ್ನಲ್ಲಿ ಸಿಗುವಂಥ ತುಪ್ಪಕ್ಕೂ. ಸರ್ ಇದು ಉಡಿ ಇದೆಯಲ್ಲ ಸರ್, ಅಂತಂದರೆ ಇದು ಉಡಿ ಇದ್ದರೆ ತುಪ್ಪ ಒರಿಜಿನಲ್ ಅಂತನಾ? ಹಂಗಂತೇನಲ್ಲ, ಪದಾರ್ಥ ಒರಿಜಿನಲ್, ಪದಾರ್ಥ ಒರಿಜಿನಲ್ಲು, ಒಳ್ಳೆ ಪದಾರ್ಥ. ಮತ್ತು ಅಲ್ಲಿ ಎಣ್ಣೆನೇ ಇತ್ತು, ಅದೆಲ್ಲ ಕೋಲ್ಡ್ ಪ್ರೆಸ್ ಅಂತಂದರೆ ಇದೆಲ್ಲ ಫುಲ್ ನ್ಯಾಚುರಲ್ ಗಾಣದೆಣ್ಣೆ. ಸರ್ ನಿಮ್ಮದೇ ಗಾಣ ಇದೆಯಾ ಅಥವಾ ಹೇಗೆ? ಹಾಂ ಹೌದು ಸರ್, ನಿಮ್ಮದೇ ಗಾಣ ಇದೆ. ಓಕೆ. ಸೊ ಇದೆಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಅಲ್ವಾ ಸರ್? ಯಾವುದೇ ಪ್ರಿಸರ್ವೇಟಿವ್ಸ್ ಆಗಲಿ ಏನು? ಪ್ರಿಸರ್ವೇಟಿವ್ಸ್ ಇಲ್ಲ, ಏನಿಲ್ಲ. ಓಕೆ. ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಲ್ಲ. ಅಂತಂದರೆ ಮುಖ್ಯವಾಗಿ ನಿಮ್ಮದು ಮೇನ್ ಐಟಮ್ಸ್ ಬಂದ್ಬಿಟ್ಟು ತುಪ್ಪ ಮತ್ತು ಬೆಣ್ಣೆ, ತುಪ್ಪ. ಓಕೆ. ಹೋಮ್ ಮೇಡ್ ಕಾಂಡಿಮೆಂಟ್ ಸರ್, ಎಲ್ಲ ಮನೇಲಿ ಮಾಡಿರುವಂಥ ತಿಂಡಿ ತಿನಿಸುಗಳು. ಸರ್ ಉಪ್ಪಿನಕಾಯಿ ಕೂಡ ಸಿಗುತ್ತೆ. ಎಷ್ಟು ವೆರೈಟಿ ಉಪ್ಪಿನಕಾಯಿ ಇಕ್ಕಿದ್ದೀರಾ ಸರ್ ಇಲ್ಲಿ? ಸರ್ ಒಂದು 15ರಿಂದ 20 ವೆರೈಟಿ ಉಪ್ಪಿನಕಾಯಿ. ಆಮೇಲೆ ಸೊ ಉಪ್ಪಿನಕಾಯಿನಲ್ಲಿ 15ರಿಂದ 20 ವೆರೈಟಿ. ಸರ್ ಫಾಸ್ಟ್ ಮೂವಿಂಗ್ ಯಾವುದು ಉಪ್ಪಿನಕಾಯಿನಲ್ಲಿ? ಮ್ಯಾಂಗೋನೇ ಸರ್, ಮ್ಯಾಂಗೋನೇ ಫಾಸ್ಟ್ ಮೂವಿಂಗ್. ಮತ್ತು ಈ ಸಂಡಿಗೆ ಎಲ್ಲ ಇಟ್ಟಿದ್ದೀರಲ್ಲ, ಸಂಡಿಗೆ ಎಲ್ಲ ಅದರಲ್ಲಿ ಯಾವ್ಯಾವ ವೆರೈಟಿ ಸಂಡಿಗೆ ಇಟ್ಟಿದ್ದೀರಾ? ಹರಳು ಸಂಡಿಗೆ, ಅದು ಫಾಸ್ಟ್ ಮೂವಿಂಗಾ ಸಂಡಿಗೆನಲ್ಲಿ? ಹರಳು ಸಂಡಿಗೆನ. ಓಕೆ. ಮತ್ತು ಉಂಡೆಗಳನ್ನಲ್ಲಿ ಯಾವ ಉಂಡೆ ಜಾಸ್ತಿ ಸೇಲ್ ಆಗುತ್ತೆ? ಅಂಟಿನ ಉಂಡೆ ಜಾಸ್ತಿ ಸೇಲ್ ಆಗುತ್ತೆ. ಓಕೆ. ಬೇಸನ್ ಲಾಡು, ರವಾ ಉಂಡೆ. ಸೊ ಈಗ ವರಮಹಾಲಕ್ಷ್ಮಿ ಹಬ್ಬ ಮತ್ತು ಗಣೇಶ ಹಬ್ಬ ಬರ್ತಾ ಇದೆ. ಸೊ ತಯಾರಿ ಹೇಗಿದೆ ಸರ್? ಇನ್ನು ಎಟ್ಟು ಪ್ರಿಪೇರ್, ಇನ್ನು ಟೈಮ್ ಇದೆ, ಮಾಡಬೇಕಿನ್ನ. ಸೊ ಲಾಸ್ಟ್ ಟೈಮ್ಗಿನ್ನ ನಿಮಗೆ ಈ ಟೈಮ್ ರೆಸ್ಪಾನ್ಸ್ ಜಾಸ್ತಿ ಬರುತ್ತೆ ಅನ್ನಿಸ್ತಾ ಇದೆಯಾ? ಖಂಡಿತ ಇದೆ. ಓಕೆ. ಸೊ ಸ್ಪೆಷಲ್ ಐಟಮ್ಸ್ ಎಲ್ಲ ಸಿಗುತ್ತೆ ನಿಮ್ಮ ಹತ್ರ? ಹೌದು ಸರ್. ಸೊ ಮೋದಕದಿಂದ ಹಿಡ್ದು, ಹೋಳಿಗೆಯಿಂದ ಹಿಡ್ದು ಎಲ್ಲ ಐಟಮ್ಸ್ ಪ್ರತಿಯೊಂದು ಸಿಗುತ್ತೆ. ಓಕೆ ಸರ್. ಈಗ ಡೆಲಿವರಿ ಆಪ್ಷನ್ ಅಂತಂದರೆ ಈಗ ಜನಗಳು ಮನೆಯಿಂದ ನಿಮಗೆ ಪ್ಲೇಸ್ ಮಾಡಿದ್ರೆ ಆರ್ಡರ್ ನೀವು ಕಳಿಸ್ಕೊಡ್ತೀರಾ? ಹೌದು, ಕಳಿಸ್ಕೊಡ್ತೀವಿ. ಓಕೆ. ಸೊ ನಿಮ್ಮ ನಂಬರ್ ಎಲ್ಲ ನಾವು ಕೆಳಗಡೆ ಇಲ್ಲಿ ಮೆನ್ಷನ್ ಮಾಡಿರ್ತೀವಿ ಸರ್. ಸೊ ನಮ್ಮ ವೀಕ್ಷಕರು ಇದನ್ನು ನೋಡಿ ನಿಮಗೆ ಆರ್ಡರ್ ಪ್ಲೇಸ್ ಮಾಡಿದ್ರೆ ನೀವು ಆಲ್ ಓವರ್ ಬೆಂಗಳೂರು ಸಪ್ಲೈ ಮಾಡ್ತೀರಾ? ಆಲ್ ಓವರ್ ಬೆಂಗಳೂರು ಕಳಿಸ್ತೀರಲ್ಲ? ಓಕೆ ಸರ್. ಓಕೆ, ನೋಡ್ಬೋದಾಗಿದೆ ವೀಕ್ಷಕ. ಕಂಡೀಷನ್. ಓಕೆ. ಸೊ ಆದರೆ ಬೆಂಗಳೂರು ಫುಲ್ ಕೊಡ್ತೀರಾ? ಹೌದು, ಖಂಡಿತ ಕೊಡ್ತೀವಿ. ಓಕೆ, ನೋಡ್ಬೋದಾಗಿದೆ ವೀಕ್ಷಕರೇ. ರಾಮ ಟ್ರೇಡರ್ಸ್ ಅಂತ ಸುಮಾರು 50 ವರ್ಷದಿಂದ ಅಂಗಡಿ ನಡೆಸ್ತಾ ಇದ್ದಾರೆ. ಎಲ್ಲ ರೀತಿ ತಿಂಡಿ ತಿನಿಸುಗಳು ಇಲ್ಲಿ ಸಿಗುತ್ತೆ ನಿಮ್ಗೆ. ಆಲ್ ಓವರ್ ಬೆಂಗಳೂರು ಎಲ್ಲೇ ಬೇಕಿದ್ರೆ ಎಲ್ಲಿಂದ ನಾನು ಕಾಲ್ ಮಾಡಿ ಆಲ್ ಓವರ್ ಬೆಂಗಳೂರು ಕೂಡ ನಿಮಗೆ ಒಂದು ಡೆಲಿವರಿಯನ್ನು ಕೊಡ್ತಾರೆ. ಸೊ ಯಾವುದೇ ರೀತಿ ಟೆನ್ಷನ್ ಬೇಡ. ಈ ವರಮಹಾಲಕ್ಷ್ಮಿ ಹಬ್ಬ ಆಗಲಿ, ಗಣಪತಿ ಹಬ್ಬಕ್ಕಾಗಲಿ ಡೈರೆಕ್ಟಾಗಿ ನಮ್ಮ ವಾಸು ಸರ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ವಾಸು ಸರ್ ನಿಮಗೆ ಪ್ರಾಡಕ್ಟ್ಸ್ನ ಮನೆಗೆ ತಲುಪಿಸ್ಕೊಡ್ತಾರೆ. ಏನು ಸರ್, ತಲುಪಿಸ್ಕೊಡ್ತೀರಲ್ಲ? ಖಂಡಿತ. ಓಕೆ ಸರ್, ಥ್ಯಾಂಕ್ ಯು.